ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ಲಾಸ್ಟ್ ಡೇ ಇದೆ ವೋಟಿಂಗ್ಗೆ. ನಿಮ್ಮ ಫೇವ್ರೇಟ್ ಯಾರು, ನೀವು ಯಾರಿಗೆಲ್ಲ ವೋಟ್ ಮಾಡಿದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಮರಿದೆ ಕಮೆಂಟನ್ನು ಮಾಡಿ. ನೋಡೋಣ ಯಾರು ಜಾಸ್ತಿ ವೋಟ್ ಮಾಡಿದ್ದಾರೆ, ಯಾರಿಗೆ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಗುರು, ಇನ್ನು ಈ ವಾರ ವೋಟಿಂಗ್ ರಿಸಲ್ಟ್ಗೆ ಬಂದರೆ ಬಿಗ್ ಬಾಸ್ ಕೊಡೋ ಟ್ವಿಸ್ಟ್ಗಳಿಗೆ ಅವ್ರ ಮೇಲೆ ಅವ್ರಿಗೆ ಸ್ಟ್ಯಾಂಡ್ ಇಲ್ಲ ಗುರು. ಬಿಗ್ ಬಾಸ್ ಅವ್ರ ಮಾತು ಮೇಲೆ ಅವರೇ ಸ್ಟ್ಯಾಂಡ್ ತಗೊಳ್ಳಲ್ಲ. ಸುದೀಪ್ ಅಣ್ಣ ಕೈಯಲ್ಲಿ ಇಡೀ ಮನೆ ನಾಮಿನೇಟ್ ಮಾಡಿಸಿದ್ರು. ಬಟ್ ಆದರೆ ಲೆಟ್ರ್ ಕೊಡೋ ಕಾನ್ಸೆಪ್ಟನ್ನು ತಗೊಂಬಂದು ಅವ್ರಿಗೆ ಯಾರನ್ನ ಬೇಕೋ ಅವರನ್ನು ಸೇಫ್ ಮಾಡ್ಕೊತ ಬಂದಿದ್ದಾರೆ. ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ ಗುರು. 100% ಒಂದು ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ. ಮೈಂಡ್ ಬ್ಲೋಯಿಂಗ್ ಎಲಿಮಿನೇಷನ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ BB ಟೀಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೋಟಿಂಗ್ ರಿಸಲ್ಟು ಅಷ್ಟೇ ತುಂಬ ಸಕ್ಕತ್ತಾಗಿ ಸ್ಟ್ರಾಂಗಾಗಿ ಫ್ಯಾನ್ಸು ವೋಟಿಂಗನ್ನು ಹಾಕ್ಕೊತಾ ಇದ್ದಾರೆ. ಯಾರು ಹೋಗ್ತಾರೆ ಅಂತ ಹೇಳೋದಕ್ಕೂ ಪ್ರಿಡಿಕ್ಟ್ ಮಾಡೋದಕ್ಕೂ ಆಗೋದಿಲ್ಲ ಗುರು. ಸಾಲಾಗಿ ಡೇಂಜರ್ ಝೋನಲ್ಲಿದ್ದಾರೆ, ಟಾಪಲ್ಲಿ ಎಕ್ಸ್ಟ್ರಾಡಿನರಿ ಆಗಿದ್ದಾರೆ. ಸಕ್ಕತ್ತಾಗಿ ವೋಟಿಂಗ್ ಅನ್ನೋದು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಜಾಸ್ತಿ ಆ್ಯಕ್ಟಿವ್ ಆಗಿ ವೋಟನ್ನು ಹಾಕ್ತಾ ಇದ್ದಾರೆ. ನೋಡಬೇಕು ಎಂಡ್ ಆಫ್ ದಿ ಡೇ ಹೋಗ್ತಾ ಇನ್ನು ಯಾವ ರೀತಿ ಹೋಗುತ್ತೆ ಅಂತ ಹೇಳೋದಕ್ಕೂ ಗೊತ್ತಾಗೋದಿಲ್ಲ. ಓವರಾಲ್ ಆಗಿ ನೋಡಿದಾಗ ನಿಜವಾಗ್ಲೂ ಬಾಟಮ್ ಅಂತ ಬಂದಾಗ ಬಾಟಮಲ್ಲಿ ನೀವು ಯಾರು ಏನೇ ಅಂದ್ಕೊಂಡ್ರು ಕೂಡ, ಇಲ್ಲ ನಮ್ಮ ಕಂಟೆಸ್ಟೆಂಟು ಟಾಪಲ್ಲಿದ್ದಾರೆ ಅಂತಾದರೂ ಅಂದ್ಕೊಳ್ಳಿ, ಇಲ್ಲ ನಮ್ಮ ಕಂಟೆಸ್ಟೆಂಟು ಬಾಟಮಲ್ಲಾದರೂ ಇದ್ದಾರೆ ಅಂತ ಅಂದ್ಕೊಳ್ಳಿ, ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕ್ಕೊಳ್ಳಿ ಗುರು. ನಾನು ಹೇಳೋದು ಏನು ಅಂತಂದರೆ, ನನಗಿರೋ ಮಾಹಿತಿನ ನಾನು ಹೇಳ್ತೀನಿ, ನೀವು ಅದನ್ನು ಯಾವ ರೀತಿ ಬೇಕಾದರೂ ತಗೋಬೋದು. ಬಾಟಮ್ ಅಂತ ಬಂದಾಗ ಧ್ರುವಂತ್ ಇದ್ದಾರೆ. ಧ್ರುವಂತು ನಿಜವಾಗ್ಲೂ ಬಾಟಮಲ್ಲಿದ್ದಾರೆ. ಅದಕ್ಕೂ ಮೇಲೆ ನಿಮ್ಮ ಇಷ್ಟ ಗುರು. 5% ವೋಟ್ ಅನ್ನೋದು ಧ್ರುವಂತ್ಗೆ ಬೀಳ್ತಾ ಇದೆ. ತುಂಬ ಕಡಿಮೆ ಅಂತ ಹೇಳ್ಬೋದು. ಬಾಟಮಲ್ಲಿದ್ದಾರೆ. ಧ್ರುವಂತ್ ಮೇಲೆ ಸುಧೀರ್ ಅಣ್ಣ ಇದ್ದಾರೆ. ಸುಧೀರ್ ಕೂಡ 5% ವೋಟನ್ನು ಬೀಳ್ತಾ ಇದೆ. ಇಬ್ಬರಿಗೂ 5% ಅಂತಂದರೆ ತುಂಬ ಕಡಿಮೆ ಆಯಿತು ಅಂತ ನನ್ನ ಒಪಿನಿಯನ್ನು. ಸುಧೀರ್ ಅಣ್ಣ ಎಲಿಮಿನೇಟ್ ಆಗೋದಿಲ್ಲ ಗುರು. ಯಾಕಂತಂದರೆ ಅವ್ರ ಹತ್ರ ಎವಿಕ್ಷನ್ ಪಾಸ್ ಇದೆ, ಡಾಲರ್ ಇದೆ, ಅದನ್ನು ಗೆದ್ದಿದ್ದಾರೆ. ಅದನ್ನು ಬಳಸ್ಕೊಂಡು ಬೇಕಾದರೆ ಸೇಫ್ ಆಗ್ತಾರೆ. ಧ್ರುವಂತ್ ಫ್ಯಾನ್ಸ್ ಯಾರಾದರೂ ಇದ್ದರೆ ವೋಟ್ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು 6%ಅಲ್ಲಿ ಇಬ್ಬರು ಇದ್ದಾರೆ ಗುರು. ಒಬ್ಬರು ಚಂದ್ರಣ್ಣ ಇದ್ದಾರೆ. ಚಂದ್ರಣ್ಣ ಕೂಡ 6% ವೋಟ್ ಇದೆ. ಅವ್ರಿಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಇನ್ನೂ ಟೈಮ್ ಇದೆ ಗುರು, ಹೇಳೋಕ್ಕಾಗೋದಿಲ್ಲ. ಬಾಟಮ್ ಬಂದರೂ ಬರ್ಬೋದು. ಚಂದ್ರಣ್ಣ ಮೇಲೆ ರಾಶಿಕಾ ಇದ್ದಾರೆ. ರಾಶಿಕಾ ಕೂಡ 6% ವೋಟೇ ಇದೆ. ಈ 4 ಜನ ಡೇಂಜರ್ ಝೋನ್. ಇವ್ರ ಫ್ಯಾನ್ಸ್ ಯಾರಾದರೂ ಇದ್ದರೆ ವೋಟ್ ಹಾಕ್ಕೊಳ್ಳಿ. ಆಮೇಲೆ ಎಲಿಮಿನೇಟ್ ಆದಮೇಲೆ ಅಯ್ಯೋ ನಮ್ಮ ಕಂಟೆಸ್ಟೆಂಟ್ ಎಲಿಮಿನೇಟ್ ಆದರು, ಟಾಪಲ್ಲಿದ್ದರು ಅಂತ ಪಶ್ಚಾತ್ತಾಪ ಪಟ್ಟರೆ ಏನೂ ಮಾಡೋಕ್ಕಾಗೋದಿಲ್ಲ ಗುರು. ವೋಟ್ ಹಾಕ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಇನ್ನು ಟಾಪ್ ಅಂತ ಬಂದಾಗ ಆ್ಯಸ್ ಯೂಸ್ವಲ್ ಎಕ್ಸ್ಪೆಕ್ಟೆಡ್ ಗಿಲ್ಲಿನೇ ಇದ್ದಾನೆ ಗುರು. ಗಿಲ್ಲಿನ ಟಾಪಿಂದ ಯಾರ ಕೈಯಲ್ಲೂ ಟಚ್ ಮಾಡೋಕ್ಕೆ ಸದ್ಯಕ್ಕೆ ಆಗ್ತಾ ಇಲ್ಲ. ಟಾಪ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಗಿಲ್ಲಿಗೆ 22% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. 22% ಅಂತಂದರೆ ಕಡಿಮೆ ವಿಚಾರ ಅಲ್ಲ. ಸಕ್ಕತ್ತಾಗಿ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದಮೇಲೆ ಸೆಕೆಂಡ್ ಪ್ಲೇಸಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಕೂಡ 15% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ರಕ್ಷಿತಾಗೆ ಡೇ ಬೈ ಡೇ ವೋಟಿಂಗ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆ ಅಂತಂದರೆ ಬಿಗ್ ಬಾಸಲ್ಲಿ ಅವ್ರನ್ನ ಮನೆ ಒಳಗಡೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಡಿಯನ್ಸಲ್ಲಿ ವೋಟಿಂಗ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಅವರೆಷ್ಟು ಟಾರ್ಗೆಟ್ ಮಾಡ್ತಾರೋ ಅಷ್ಟು ಗ್ರಾಫ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ರಕ್ಷಿತಾಗೆ ಅಷ್ಟೇ. ಅದಾದಮೇಲೆ ಥರ್ಡ್ ಪ್ಲೇಸಲ್ಲಿ ಬಂದಾಗ ಧನು ಇದ್ದಾರೆ. ಧನು ಕೂಡ ಸಕ್ಕತ್ತಾಗಿ ವೋಟಿಂಗ್ ಬೀಳ್ತಾ ಇದೆ ಗುರು. 13% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಅಭಿ ವೋಟಿಂಗ್ ಕೂಡ ಧನುಗೆ ಬೀಳ್ತಾ ಇದೆ. ಸಕ್ಕತ್ತಾಗಿ ಧನುಗೆ ಪ್ಲಸ್ ಆಗ್ತಾ ಇದೆ. ಅದಾದಮೇಲೆ ಫೋರ್ತ್ ಪ್ಲೇಸಲ್ಲಿ ಬಂದಾಗ ಸ್ಪಂದನ ಇದ್ದಾರೆ. ಸ್ಪಂದನ ಅವ್ರಿಗೆ 10% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. ಸ್ಪಂದನ ಇವಾಗ ಸ್ವಲ್ಪ ಓಪನ್ ಅಪ್ ಆಗಿ ಸಕ್ಕತ್ತಾಗಿ ಮಾತಾಡ್ತಾ ಇದ್ದಾರೆ. ಲೈವಲ್ಲಿ ನೋಡಿದ್ರೆ ಸಕ್ಕತ್ತಾಗಿ ಇನ್ನೂ ಮಾತಾಡಿಕೊಂಡು ಸೂಪರಾಗಿ ಆ್ಯಕ್ಟಿವ್ ಆಗಿ ಇದ್ದಾರೆ. 10% ವೋಟಿಂಗು ಅಂತಂದರೆ ತುಂಬ ಜಾಸ್ತಿನೇ ಅಂತ ಹೇಳ್ಬೋದು. ಸಕ್ಕತ್ತಾಗಿ ಸ್ಪಂದನ ಕೂಡ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇನ್ನು 5th ಪ್ಲೇಸ್ ಅಂತ ಬಂದಾಗ ಇಬ್ಬರಿಗೆ ಟೈ ಆಗಿದೆ ಗುರು. ಅದರಲ್ಲಿ ಸೂರಜ್ ಇದ್ದಾರೆ. ಸೂರಜ್ಗೆ 9% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬ ಹ್ಯೂಜ್ ಅಂತ ಹೇಳ್ಬೋದು. ವೈಲ್ಡ್ ಕಾರ್ಡಲ್ಲಿ ಬಂದು ಇಷ್ಟು ವೋಟಿಂಗ್ ಗ್ರಾಪ್ ಮಾಡೋದು ಅಂತಂದರೆ ಕಡಿಮೆ ವಿಚಾರ ಅಲ್ಲ. ಸಕ್ಕತ್ತಾಗಿ ವೋಟಿಂಗ್ ಬೀಳ್ತಾ ಇದೆ. ಅದಾದಮೇಲೆ ಅಶ್ವಿನಿ ಗೌಡ ಅವರು ಇದ್ದಾರೆ. ಅವರು ಕೂಡ 9% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಇವರಿಬ್ಬರು ಕೂಡ 5th ಪ್ಲೇಸಲ್ಲಿದ್ದಾರೆ. ನಿಮ್ಗೇನು ಅನಿಸುತ್ತೆ, ಯಾರು ಈ ವಾರ ಎಲಿಮಿನೇಟ್ ಆಗ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ನಮಸ್ತೆ.